पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते हरिः ओम् प्राणादेरीशितारं परमसुखनिधिं सर्वदोषव्यपेतं सर्वान्तस्थं सुपूर्णं प्रकृतिपतिमजं सर्ववाक्यं सुनित्यं सर्वज्ञं सर्वशक्तिं सुरमुनिमनुजाद्यैः सदा सेव्यमानं विष्णुं वन्दे सदाहं सकलजगदनाद्यन्तमानन्ददन्तं हरिः ಓಂ. ಯಾಜ್ಞವಲ್ಕ್ಯರು ಶಾಕಲ್ಯರು ಕೇಳಿದಂತಹ ಎಲ್ಲ ರೀತಿಯಾದ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟರು. ಅಲ್ಲಿ ಆಚಾರ್ಯರು ಹೇಳಬೇಕಾದ್ರೆ ಯಾರೊಬ್ಬರೂ ಕೂಡ ಯಾಜ್ಞವಲ್ಕ್ಯರು ಉತ್ತರ ಕೊಡುವಾಗ ನೀವು ಹೇಳುವಂತಹ ವಿಷಯಕ್ಕೆ ಪ್ರಮಾಣ ಏನು ಅಂತ ಯಾರೂ ಕೇಳಲಿಲ್ಲ ಯಾಜ್ಞವಲ್ಕ್ಯರನ್ನು. ಅದು ವಿಶೇಷ. ಯಾಕೆ ಕೇಳಲಿಲ್ಲ ಅಂತಂದ್ರೆ ಒಳ್ಳೆ ಗುರು ಲಕ್ಷಣದಿಂದ ಕೂಡಿದ್ದಾರೆ ಯಾಜ್ಞವಲ್ಕ್ಯರು ಅಂತ. ಆ ಗುರುಗಳ ಲಕ್ಷಣ ಏನು ಅಂತ ಅನ್ನೋದನ್ನ ಆಚಾರ್ಯರು ಸ್ಪಷ್ಟವಾಗಿ ನಮಗೆ ವಿಸ್ತಾರವಾಗಿ ತಿಳಿಸಿಕೊಟ್ರು. ಆಮೇಲೆ ಏನಾಯ್ತು? ಉಪನಿಷತ್ ಹೇಳುತ್ತೆ, ಅಥ ಹೋವಾಚ, ಯಾಜ್ಞವಲ್ಕ್ಯರು ಹೇಳ್ತಾರೆ, ಬ್ರಾಹ್ಮಣಾಃ ಭಗವಂತೋ ಯೋ ವಃ ಕಾಮಯತೆ ಸಮಾಪೃಚ್ಛತು ಸರ್ವೇ ವಾ ಮಾ ಪೃಚ್ಛತ ಯೋ ವಃ ಕಾಮಯತೆ ತಂ ವಃ ಪೃಚ್ಛಾಮಿ ಸರ್ವಾನ್ ವಾ ವಃ ಪೃಚ್ಛಾಮೀತಿ ದೇಹ ಬ್ರಾಹ್ಮಣಾಃ ನ ದಧೃಷುಃ. ಯಾಜ್ಞವಲ್ಕ್ಯರು ಕೇಳ್ತಾರೆ, ನೋಡಿ, ಇಷ್ಟು ಜನ ಪ್ರಶ್ನೆ ಕೇಳಿದ್ದೀರಿ, ಇನ್ನೂ ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಪ್ರಶ್ನೆ ಕೇಳಬೇಕು ಅಂತ ಆಸೆ ಇದ್ರೆ ನನ್ನನ್ನು ಪ್ರಶ್ನೆ ಕೇಳಿ. ಒಬ್ಬರು ಕೇಳಲಿ ಅಥವಾ ಎಲ್ಲರೂ ಕೇಳಲಿ, ಕೇಳಿ. ಅಥವಾ ನಿಮ್ಮಲ್ಲಿ ಯಾರಾದ್ರೂ ಒಬ್ಬರಿಗೆ ಪ್ರಶ್ನೆ ಕೇಳಬೇಕು ಅಂದ್ರೆ ನಾನು ಕೇಳ್ತೀನಿ, ಇಲ್ಲ ಅಂದ್ರೆ ಎಲ್ಲರಿಗೂ ಪ್ರಶ್ನೆ ಕೇಳಬೇಕು ಅಂದ್ರೆ ನಾನು ಕೇಳ್ತೀನಿ. ಒಂದಾ ನೀವು ಕೇಳಿ, ಇಲ್ಲ ನಾನು ಕೇಳ್ತೀನಿ ಅಂದದ್ದಕ್ಕೆ ದೇಹ ಬ್ರಾಹ್ಮಣ ನ ದಧೃಷು, ಯಾರಿಗೂ ಧೈರ್ಯ ಬರಲಿಲ್ವಂತೆ. ಉತ್ತರ ಕೊಡ್ತಾರೆ. ಶಾಕಲ್ಯರ ತಲೆ ಬಿದ್ದೋಗಿದ್ ನೋಡಿ ಹೆದರಿ ಬಿಟ್ರು. ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅಥವಾ ನೀವು ನನ್ನನ್ನ ಪ್ರಶ್ನೆ ಮಾಡಿ ಅಂತ ಕೇಳಲಿಕ್ಕೆ ಯಾರಿಗೂ ಧೈರ್ಯ ಅನ್ನೋದು ಬರಲೇ ಇಲ್ಲ. ಧೈರ್ಯ ಬರಲಿಲ್ಲ. ಆಗ ಅವರೇ ಕೇಳ್ತಾರೆ, ತಾನ್ಹ ಏತೈಹಿ ಶ್ಲೋಕೈಹಿ ಪಪ್ರಚ್ಛ. ಯಾಜ್ಞವಲ್ಕ್ಯರು ಈಗೇನು ಶ್ಲೋಕಗಳನ್ನು ಹೇಳ್ತಾರೆ ಆ ಶ್ಲೋಕಗಳ ಮೂಲಕವೇ ಪ್ರಶ್ನೆ ಮಾಡಿಬಿಟ್ರಂತೆ. ಶ್ಲೋಕಗಳನ್ನ ಹೇಳಿ ಪ್ರಶ್ನೆ ಮಾಡಿಬಿಟ್ರು. ಯಥಾ ವೃಕ್ಷೋ ವನಸ್ಪತಿಸ್ತಥೈವ ಪುರುಷೋ ಮೃಷಾ ತಸ್ಯ ಲೋಮಾನಿ ಪರ್ಣಾನಿ ತ್ವಗಸ್ಯೋತ್ಪಾಟಿಕಾ ಬಹಿಃ ತ್ವಚ ಏವಾಸ್ಯ ರುಧಿರಂ ಪ್ರಸ್ಯಂದಿ ತ್ವಚ ಉತ್ಪಟಃ ತಸ್ಮಾತ್ ತದಾ ತೃಣಾತ್ ಪ್ರೈತಿ ರಸೋ ವೃಕ್ಷಾದಿವಾಹತಾತ್ ಮಾಂಸಾನ್ಯಸ್ಯ ಶಕರಾಣಿ ಕಿನಾಟಂ ಸ್ನಾವತತ್ ಸ್ಥಿರಂ ಅಸ್ಥೀನ್ಯಂತರತೋ ದಾರೂಣಿ ಮಜ್ಜಾ ಮಜ್ಜೋಪಮಾಕೃತ. ಒಂದು ವಿಚಿತ್ರವಾಗಿ ಜೀವನಿತ್ಯ, ಶರೀರ ಅನಿತ್ಯ. ಜೀವನಿತ್ಯತ್ವವನ್ನ ಹಾಗೆ ಶರೀರ ಅನಿತ್ಯ ಅಂತನ್ನುವಂತಹ ವಿಷಯವನ್ನ ಒಂದು ಮರಕ್ಕೆ ಉದಾಹರಣೆ ಕೊಟ್ಟು ಹೇಳ್ತಾರೆ. ಹಾಗೆ ವನಸ್ಪತಿ ಅಂದ್ರೆ ಮರ ಅಂತ ಅರ್ಥ. ಮರ ಅಂದ್ರೆ ವೃಕ್ಷ ಅಂತ ಅರ್ಥ. ವೃಕ್ಷ ಅಂತಂದ್ರೆ ಯಾವುದನ್ನ ಕಡಿದು ಬಿಸಾಕ್ತೇವೋ, ಯಾವುದನ್ನ ಕತ್ತರಿಸಿ ಹಾಕ್ತೇವೋ ಅದನ್ನ ವೃಕ್ಷ ಅಂತ ಹೆಸರು. ಆದ್ದರಿಂದ ವನಸ್ಪತಿ ಅಂದ್ರೆ ಮರ, ಅದನ್ನ ಕಡಿತೇವಿ, ಮರಗಳನ್ನ ಕಡಿದು ತುಂಡು ಮಾಡಿ ಬಿಸಾಕ್ತಾರೆ, ಕಟ್ ಮಾಡಿ, ಆದ್ದರಿಂದ ಅದಕ್ಕೆ ವೃಕ್ಷ ಅಂತ ಹೆಸರು. ವನಸ್ಪತಿಗೆ, ಮರಕ್ಕೆ ವೃಕ್ಷ ಅಂತ ಕರೆದ್ರೆ ಜೀವರನ್ನ ಪುರುಷ ಅಂತ ಕರೀತಾರೆ.
ಅಮೃಷ ನಿಜವಾದ ಅರ್ಥ ಏನು? ಜೀವನನ್ನ ಪುರುಷ ಅಂತ ಕರೀತಾರೆ. ಯಾಕೆ? ಯಾವಾಗ್ಲೂ ನಿತ್ಯ, ಆದ್ದರಿಂದ ಪುರುಷ. ಈ ಮರಕ್ಕೂ ಜೀವನಿಗೂ ಸಾಮ್ಯ ಹೆಂಗೆ ಅಂತಂದ್ರೆ, ಜೀವನ ಕೂದಲಿದೆ ಅಲ್ಲ, ನಮಗೆಲ್ಲ ಕೂದಲಿದೆ ಅಲ್ಲ, ಆ ಕೂದಲು ಮರದ ಎಲೆಗಳಂತೆ. ಆ ನಮ್ಮ ಶರೀರಕ್ಕೇನು ಚರ್ಮ ಇದೆ, ಅದು ಮರಕ್ಕೆ ಒಂದು ತೊಗಟೆ ಅಂತ ಬರುತ್ತೆ ಹೊರಗಡೆ, ತೆಗೆದು ಬಿಸಾಕ್ಬೋದು ಅದನ್ನ. ಅದು ಮರದ ತೊಗಟೆಯನ್ನ ತೆಗೆಯುವಾಗ ಏನೋ ಒಂಥರ ಸ್ಟಿಕ್ಕಿ ಅಂಟಂಟಾಗಿರ್ತಕ್ಕಂಥದ್ದು ಬರುತ್ತೆ. ಹಾಗೆ ನಮ್ಮ ಶರೀರದಿಂದ ರಕ್ತ ಅನ್ನೋದು ಸುರಿಯುತ್ತೆ. ಮರವನ್ನ ಕತ್ತರಿಸಿಬಿಟ್ರೆ ಆ ಮರದಿಂದ ಒಂದು ರಸ ಹೊರಗೆ ಬರುತ್ತೆ. ಹಾಗೆ ದೇಹವನ್ನ ಕತ್ತರಿಸಿಬಿಟ್ರೆ ದೇಹದಿಂದ ರಕ್ತ ಅನ್ನೋದು ಬರುತ್ತೆ. ಶರೀರದಲ್ಲಿ ಮಾಂಸಗಳೆಲ್ಲ ಇದೆ ಅಲ್ಲ, ಹಾಗೆ ಮರದ ತುಂಡುಗಳು ಮಾಂಸಗಳು. ನಮ್ಮ ಶರೀರದಲ್ಲಿ ಸ್ನಾಯು ಅಂತ ಕರೀತಾರೆ. ಆ ಸ್ನಾಯು ಮತ್ತು ಎಲುಬುಗಳ ಮಧ್ಯದಲ್ಲಿ ಒಂದು ಮಜ್ಜ ಅಂತ ಇರುತ್ತೆ. ಅದು ಮರದ ಒಳಗೆ ಏನು ನಾರಿರುತ್ತೆ ಅದು ನಾರು. ಶರೀರದಲ್ಲಿ ನಮಗೆ ದೇಹದಲ್ಲಿ ಎಲುಬುಗಳು ಅಂತ ಏನಿದೆ ಅದೇ ಆ ಮರದಲ್ಲಿರತಕ್ಕಂತಹ ಮರದ ಒಳಗಿನ ತಿರುಳು ಅಂತಿದೆ, ಗಟ್ಟಿಯಾಗಿರುತ್ತೆ. ಮಜ್ಜ ಅಂತ ಕರೀತೇವೆ, ಮರದಲ್ಲೂ ಮಜ್ಜ ಇದೆ. ಆದ್ದರಿಂದ ದೇಹ ಮತ್ತು ವೃಕ್ಷ ಎರಡು ಸಮಾನ. ಮರವನ್ನ ಕಡಿದು ಬಿಡ್ತೇವೆ, ಹೊರಟು ಹೋಯ್ತು. ಹಾಗೆ ದೇಹವೂ ಹೊರಟು ಹೋಗುತ್ತೆ, ನಶ್ವರ. ಜೀವ ಮಾತ್ರ ಇರ್ತಾನೆ. ಆದ್ದರಿಂದ ದೇಹವನ್ನ ಪುರುಷ ಅಂತ ಕರೆಯಲ್ಲ, ದೇಹದ ಒಳಗಿರ್ತಕ್ಕಂತಹ ಜೀವನನ್ನ ನಾವೇನ್ ಕರಿತೇವೆ? ಪುರುಷ ಅಂತ ಕರೀತೇವೆ. ಎಷ್ಟು ಚೆನ್ನಾಗಿದೆ. ಯದ್ವೃಕ್ಷೋ ವೃಕ್ನೋ ರೋಹತಿ ಮೂಲಾನ್ನಮತರಃ ಪುನಃ ಮರ್ತ್ಯಸ್ಮಿನ್ ಮೃತ್ಯುನಾ ವೃಕ್ಣಃ ಕಸ್ಮಾನ್ ಮೂಲಾತ್ ಪ್ರರೋಹತಿ. ಮರ ಕಡಿದ್ರೆ ಇನ್ನೊಂದು ರೂಟ್ಸ್ ಇಂದ ಮತ್ತೊಂದು ಹೊಸ ಮರ ಬೆಳೆಯುತ್ತೆ. ಹಾಗೆ ಮನುಷ್ಯನಿಗೂ ಮರಣ ಬಂದು ಅವನ ದೇಹ ಹೊರಟು ಹೋಗ್ಬಿಟ್ರೆ ಮತ್ತೆ ಹೇಗೆ ಹುಟ್ಟು ಬರ್ತಾನೆ? ಹೇಗೆ? ಯಾವ ಮೂಲದಿಂದ ಮತ್ತೆ ಪುನಃ ಹುಟ್ಟಿ ಬರ್ತಾರೆ? ಇದು ಪ್ರಶ್ನೆ. ರೇತಸೈತಿಮಾ ವೋಚತ ಜೀವಃ ಜೀವತಃ ತತ್ ಪ್ರಜಾಯತೆ ಧಾನಾರುಹ ಇವ ವೈ ವೃಕ್ಷೋಂಜಸ ಪ್ರೇತ್ಯ ಸಂಭವ. ಜೀವರು ಹೇಗೆ ಹುಟ್ಟು ಬರ್ತಾರೆ ಅಂತಂದ್ರೆ, ತಂದೆಯ ರೇತಸ್ಸಿನಿಂದ ಪುರುಷ ಹುಟ್ಟು ಬರ್ತಾನೆ ಅಂತ ಮಾತ್ರ ಹೇಳ್ಬೇಡಿ. ಯಾಕೆ ಅಂದ್ರೆ ತಂದೆ ಬದುಕಿದ್ರೆ ಬದುಕಿದ ತಂದೆಯ ರೇತಸ್ಸಿನಿಂದ ಮಗು ಹುಟ್ಟುತ್ತೆ. ನನ್ನ ಪ್ರಶ್ನೆ ಏನು ಗೊತ್ತಾ? ಯಾರೋ ಇಲ್ಲದೆ ಇರುವಾಗ ಹೇಗೆ ಬರ್ತಾರೆ ಅಂತ. ಮಹಾಪ್ರಳಯ ಆಯಿತು, ಮಹಾಪ್ರಳಯವಾದ ಮೇಲೆ ಫಸ್ಟ್ ಆದಿ ಸೃಷ್ಟಿ ಅಂತ ನಾವೇನ್ ಹೇಳ್ತೀವಿ, ಆದಿ ಸೃಷ್ಟಿಯಲ್ಲಿ ಜೀವನ ತಂದೆ ಯಾರು? ಅವಾಗ ರೇತಸ್ಸನ್ನ ಉಂಟು ಮಾಡಿ ಆ ಮೂಲಕ ಮಗುವನ್ನ ಹುಟ್ಟಿಸುವಂತಹ ತಂದೆ ಇಲ್ಲ. ಇಲ್ಲಿ ಮರ ಅಂತ ಹೇಳ್ತೇವೆ, ಬೀಜದಿಂದ ಬರುತ್ತೆ ಅಥವಾ ಕಟ್ ಮಾಡಿದಾಗ ಬೇರಿಂದ ಮರ ಬರುತ್ತೆ ಅಂತೆಲ್ಲ ಸುಮ್ಮನೆ ಹೇಳ್ತೀವಿ. ಅಜ್ಞಾನಿಗಳಿಗೆ ಕಾಣುತ್ತೆ, ವಾಸ್ತವಿಕವಾಗಿ ಆಕ್ಚುಯಲ್ ಫ್ಯಾಕ್ಟ್ ಟ್ರೂತ್ ಅದಲ್ಲ. ಆದ್ದರಿಂದ ಮಹಾಪ್ರಳಯ ಕಾಲದಲ್ಲಿ ಜೀವನ ಜನಕ ಯಾರು, ಮರಕ್ಕೆ ಜನಕ ಯಾರು ಅನ್ನೋದು ನನ್ನ ಕ್ವಶನ್. ಯತ್ ಸಮೂಲಮಾ ವೃಹೇಯು ವೃಕ್ಷಂ ನ ಪುನರಾಭವೇತ್ ಮರ್ತ್ಯಸ್ವಿನ್ ಮೃತ್ಯುನಾ ವೃಕ್ನಃ ಕಸ್ಮಾನ್ ಮೂಲಾತ್ ಪ್ರರೋಹತಿ. ಮಹಾಪ್ರಳಯ ಆದ್ಮೇಲೆ, ಮಹಾಪ್ರಳಯವಾಗುವಂತಹ ಸಂದರ್ಭದಲ್ಲಿ ಮರ ಏನಿದೆ ಬೇರು ಸಮೇತ ನಾಶವಾಗಿರುತ್ತೆ. ಬೇರು ಸಮೇತ ನಾಶಗೊಂಡಂತಹ ಮರ ಆದಿ ಸೃಷ್ಟಿಯಲ್ಲಿ ಮತ್ತೆ ಹುಟ್ಟುತ್ತೆ. ಹಾಗೆ ಮನುಷ್ಯನು ಸತ್ತ ಮೇಲೆ ಮತ್ತೆ ಹುಟ್ಟಲ್ವಾ? ಇಬ್ರು, ಮರವು ಹುಟ್ಟತ್ತೆ, ಮನುಷ್ಯನು ಹುಟ್ಟುತ್ತಾನೆ. ಹೇಗೆ, ಎಲ್ಲಿಂದ ಹುಟ್ಟುತ್ತಾರೆ?
ಅವರ ಹುಟ್ಟಿಗೆ ಕಾರಣ ಯಾರು? ಮರದ ಹುಟ್ಟಿಗೆ ಕಾರಣ ಯಾರು? ಮನುಷ್ಯರ ಹುಟ್ಟಿಗೆ ಕಾರಣ ಯಾರು? ಸ್ಪಷ್ಟ ಆಯ್ತಿಲ್ಲಿ. ವೃಕ್ಷ ಅಂದ್ರೆ ನಶ್ವರ ಅಂತ. ಹಾಗೆ ದೇಹ ನಶ್ವರ, ಆದ್ದರಿಂದ ಪುರುಷ ಜೀವನಿತ್ಯ. ಜೀವನಿತ್ಯ ಆದ್ದರಿಂದ ಜೀವನಿಗೆ ಪುರುಷ ಅಂತ ಹೆಸರು. ಅದರಿಂದ ಆಚಾರ್ಯರು ಭಾಷ್ಯದಲ್ಲಿ, ನಾನು ಭಾಷ್ಯಾನುಗುಣವಾಗಿ ಹೇಳಿಬಿಟ್ಟಿದ್ದೇನೆ ಅದನ್ನ. ಆದ್ದರಿಂದ ಯಾರೂ ಕೂಡ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಾಗಲೇ ಇಲ್ಲ. ತೇಷು ತೂಷ್ಣೀಂ ಭೂತೇಷು ಸ್ವಯಮೇವ ಪರಿಹರತಿ. ಎಲ್ಲ ಋಷಿಗಳು ಹೀಗೆ ಪ್ರಶ್ನೆ ಮಾಡಿದ್ದಕ್ಕೆ, ಯಾರು ಮೂಲ ಕಾರಣ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಕೊಡ್ಲಿಕ್ಕಾಗ್ಲಿಲ್ಲ. ಅದಕ್ಕೆ ಅವರೇ ಪರಿಹಾರ ಕೊಡ್ತಾರೆ, ವಿಜ್ಞಾನಮಾನಂದಂ ಬ್ರಹ್ಮ ಅಂತ. ತಸ್ಯಾಪ್ಯನ್ಯ ಉತ್ಪಾದಕ ಇತ್ಯಾಶಂಕ ಮಾಭೂದಿತಿ ಜಾತಯೇವನ ಜಾಯತೆ ಇತ್ಯಾಹ. ಭಗವಂತನೇ ಮೂಲ ಕಾರಣ. ಆ ಭಗವಂತ ಸರ್ವಜ್ಞ, ಅವನು ಪೂರ್ಣಾನಂದ. ಸಕಲಕ್ಕೂ ಮೂಲ ಕಾರಣ ನಾರಾಯಣನೇ. ನಾರಾಯಣ ಸಕಲಕ್ಕೂ ಕಾರಣ ಆಗಿದ್ದಾನೆ. ನಾರಾಯಣನಿಗೆ ಯಾರು ಕಾರಣ ಅನ್ನೋ ಪ್ರಶ್ನೆ ಬರಬಾರದು. ಯಾಕೆ? ಆ ನಾರಾಯಣ ಅನಾದಿ ಕಾಲದಿಂದಲೂ ಜ್ಞಾನಾನಂದಮಯವಾದ ಶರೀರದ ಜೊತೆಯಲ್ಲೇ ಇದ್ದಾನೆ. ಆ ಶರೀರ ಅಂತನ್ನೋದು ಭಗವಂತನ ಸ್ವರೂಪವೇ. ಶರೀರಕ್ಕೂ ಭಗವಂತನಿಗೂ ಭೇದ ಇಲ್ಲ. ಆದ್ದರಿಂದ ನಾರಾಯಣನ ಬಗ್ಗೆ ಮಾತಾಡಿದ್ದಾಯ್ತು. ಅದಕ್ಕೆ ಯಾರಿಗೂ ಉತ್ತರ ಕೊಡಲಿಕ್ಕೆ ಸಾಧ್ಯವೇ ಆಗದೆ ಇದ್ದಾಗ ಯಾಜ್ಞವಲ್ಕ್ಯರೇ ನಮಗಿಲ್ಲಿ ತಾವು ಉತ್ತರ ಕೊಡ್ತಾರೆ. ಏನದು? ವಿಜಿತ್ಯ ಸರ್ವಾನ್ ಪಪ್ರಚ್ಛ ಯಾಜ್ಞವಲ್ಕ್ಯ ಪುನರ್ಮುನೀನ್. ಎಲ್ಲರನ್ನ ಗೆದ್ದು ಯಾಜ್ಞವಲ್ಕ್ಯರು ಮತ್ತೆ ಮುನಿಗಳನ್ನ ಪ್ರಶ್ನೆ ಮಾಡ್ತಾರೆ. ಯಥಾ ವನಸ್ಪತೋ ವೃಕ್ಷ ಶಬ್ದ ಏವಂ ಯಥಾರ್ಥತಃ ಪುರುಷೇಪಿ ಹಿ ತಚ್ಛಬ್ದೋ ನಿತ್ಯತ್ವಾದೇವ ಯುಜ್ಯತೆ ತಸ್ಮಾನ್ನಾಸ್ಯ ಶರೀರೇಣ ನಾಶಸ್ತಸ್ಮಾತ್ ಪುನರ್ಜನಿಃ ಆಮುಕ್ತೇರ್ಭವಿತಾ ನಿತ್ಯಂ ಕುತಸ್ತದಿತಿ ಚೋಚ್ಯತಾಂ ರೇತಸೋ ಜನನಂ ಯಾವತ್ ಪ್ರಲಯಸ್ತಾವದೇವ ಹಿ ನಿರ್ಮೂಲಸ್ಯ ಚ ವೃಕ್ಷಸ್ಯ ಪ್ರಲಯೇ ಪುರುಷಸ್ಯ ಚ ಪುನರುತ್ಪಾದಕೋ ಯಸ್ತಂ ವದಂತು ಮಮ ಕೃತ್ಸ್ನಶಃ ಧಾನಾಜಾತ ಇವಾಯಂ ಹಿ ದೃಶ್ಯತೆ ಅವಿದುಷಾಂ ತರುಃ ಅಸ್ವಾತಂತ್ರ್ಯಾತ್ ವಿದುಷಾಂ ನೈವ ತತ್ಕಾರಣಂ ಭವೇತ್ ಅಂಜಸಾ ಪ್ರೇತ್ಯ ಸಂಭೂತಿ ಕಾರಣಂ ತದ್ವದಂತು ನಃ ಪ್ರೇತ್ಯ ಸಂಭೂತಿ ಕರ್ತಾ ಹಿ ಸ್ವತಂತ್ರೋ ಘಟತೆ ಯತಃ ಇತಿ ಪೃಷ್ಟ